ರಾಮನಗರ ಜಿಲ್ಲೆ ಮರುನಾಮಕರಣ ಯುದ್ಧಕ್ಕೆ ಕೊನೆಗೂ ಅಂತ್ಯ ಸಿಕ್ಕಂತಾಗಿದೆ. ಅಂದುಕೊಂಡದ್ದನ್ನ ಮಾಡಿಯೇ ತೀರ್ತೀನಿ ಅಂತ ಶಪಥ ಮಾಡಿದ ಡಿಕೆ ಶಿವಕುಮಾರ್ ಎದುರಾಳಿಗೆ ಠಕ್ಕರ್ ಕೊಟ್ಟಿದ್ದಾರೆ. ರಾಮನ ಹೆಸರಿಗೆ ಕೈ ಹಾಕಿದ ಡಿಕೆಗೆ ಕುಮಾರಸ್ವಾಮಿ ಸರ್ವನಾಶದ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಾಯಿಸೋದಕ್ಕೆ ಒಪ್ಪಿಗೆ ನೀಡಿದೆ. ರಾಮನಗರದಲ್ಲಿ ಶುರುವಾಗಿದ್ದ ಮರುನಾಮಕರಣ ಯುದ್ಧದಲ್ಲಿ ಡಿಕೆ ಶಿವಕುಮಾರ್ ಗೆದ್ದು ಬೀಗಿದ್ದಾರೆ. ಅಂದುಕೊಂಡಿದ್ದನ್ನ ವಿರೋಧಿಗಳ ಎದುರಲ್ಲೇ ಮಾಡಿ ತೋರಿಸಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀವಿ ಅಂತ ಶಪಥ ತೊಟ್ಟವರು 2 ತಿಂಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಇದು ಕುಮಾರಸ್ವಾಮಿಯವರನ್ನ ಕೇರಳಿ ಕೆಂಡವಾಗಿಸಿದೆ. ಎಚ್ಡಿಕೆ ಕರ್ಮ ಭೂಮಿಯಲ್ಲಿ ಡಿಕೆ ಮೈಲಿಗಲ್ಲು, ಅಣ್ತಮರ ಆಟ, ದೋಸ್ತಿ ಕೆಂಡ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ರಾಮನಗರವೇ ಕರ್ಮಭೂಮಿ. ಇಲ್ಲಿಂದಲೇ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದು. ಹೀಗಾಗಿ ಕುಮಾರಸ್ವಾಮಿ ರಾಮನಗರ ಅನ್ನೋ ಜಿಲ್ಲೆ ಸೃಷ್ಟಿ ಮಾಡಿದ್ರು. ಆದ್ರೀಗ ಎಚ್ಡಿಕೆಯ ಕನಸಿನ ಮೇಲೆ ಡಿಕೆಶಿ ಮೈಲಿಗಲ್ಲು ನೆಟ್ಟಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅಂಕಿತ ಬಿದ್ದಿದ್ದು ಜಿಲ್ಲಾ ಮರುನಾಮಕರಣ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಕ್ಕಂತಾಗಿದೆ. ನಾವಿವತ್ತು ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ನಿರ್ಧಾರ ಮಾಡ್ತಿದ್ದಂತೆ ಕುಮಾರಸ್ವಾಮಿ ಕೇರಳಿ ಕೆಂಡವಾಗಿದ್ದಾರೆ. ರಾಮನ ಹೆಸರನ್ನ ಯಾರಿಂದಲೂ ತೆಗೆಯೋದಕ್ಕಾಗಲ್ಲ. ಒಂದು ವೇಳೆ ಹೆಸರು ಬದಲಿಸಿದ್ದೇ ಆದ್ರೆ ಇಲ್ಲಿಂದಲೇ ಪತನ ಶುರು ಎಂದಿದ್ದಾರೆ. ಇನ್ನು ರಾಮನಗರ ಜಿಲ್ಲಾ ಮರುನಾಮಕರಣಕ್ಕೆ ಸ್ಥಳೀಯರಲ್ಲೇ ಪರ ವಿರೋಧ ಶುರುವಾಗಿದೆ. ನಮ್ಗೆ ಬೆಂಗಳೂರು ಏನೋ ರಾಮನಗರ ಎರಡು ಒಂದೇನೆ. ಆದ್ರೆ ನಮ್ಮ ಪ್ರಕಾರ ಬೆಂಗಳೂರು ದಕ್ಷಿಣ ಮಾಡೋಕ್ ಬದಲು ಇಲ್ಲಿ 100 ಕೋಟಿ ರೂಪಾಯಿಗಳನ್ನ ತಂದು ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ನಾನು ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಮನವಿ ಮಾಡ್ಕೋತೀನಿ. ಮೊದಲು ಮೇಕೆದಾಟು ಮಾಡಿ ಆಮೇಲೆ ರಾಮನಗರನ ಚೇಂಜ್ ಮಾಡೋಕೆ ಇವರು ಪ್ರಯತ್ನ ಪಡ್ಲಿ. ಯಾರೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಇದನ್ನ ಮಾಡ್ತಾ ಇರುವಂತದ್ದು ರಾಮನಗರ ಜನತೆಗೆ ಮಾಡಿದ ಮಹಾ ದ್ರೋಹ ಅಂತ ಹೇಳ್ತಾ ಇದ್ದೀನಿ ಈ ಮುಖಾಂತರ ನಾನು. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಏನೋ ಅಂದುಕೊಂಡಿದ್ದನ್ನ ಮಾಡಿ ತೋರಿಸಿದ್ದಾರೆ. ಬದಲಾವಣೆಯ ಪರಿಣಾಮಗಳೇನು ಕಾದು ನೋಡಬೇಕಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.